ಏಡೆನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರ್ನಾಯಕ. ನಂಜನಗೂಡು ತಾಲೂಕಿನ ವೆಂಕಟಗಿರಿ ಕಾಲೋನಿಯಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಕಂಗೆಟ್ಟಿದೆ ಆದಿವಾಸಿ ಕಾಲೋನಿ. ವೆಂಕಟಗಿರಿ ಕಾಲೋನಿಯ ಶೋಚನೀಯ ಕತೆ ಇದೀಗ ಏಡೆನ್ಸ್ ನಲ್ಲಿ ಬಯಲಾಗ್ತಾ ಇದೆ. ಕುಡಿಯುವ ನೀರು, ಬೀದಿ ದೀಪ ಇಲ್ಲದೆ ಕಗ್ಗತ್ತಲಿನಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಲ್ಲಿನ ಜನರು. ರಾತ್ರಿ ಆದ್ರೆ ಸಾಕು ಮನೆಯ ಬಾಗಿಲಿಗೆ ಧಾವಿಸ್ತಾ ಇವೆ ಕ್ರೂರ ಪ್ರಾಣಿಗಳು. ಗುಡಿಸಲಿನಿಂದ ಹೊರ ಬರೋದಕ್ಕೂ ಸಹ ನಿವಾಸಿಗಳು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಸಮಸ್ಯೆಗಳತ್ತ ಆಲಿಸ್ತಾ ಇಲ್ಲ ಪಿಡಿಒ ಆಗ್ಲಿ, ಅಧಿಕಾರಿಗಳೇ ಆಗ್ಲಿ, ಮತ್ತೆ ಜನಪ್ರತಿನಿಧಿಗಳೇ ಆಗ್ಲಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಇದೀಗ ಪ್ರತಿಭಟನೆಯನ್ನ ಮಾಡಿ ಎಚ್ಚರಿಸ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳನ್ನ. ಏನು ಮೂಲಭೂತ ಸೌಕರ್ಯಗಳಿಲ್ಲದೆ ಕಂಗೆಟ್ಟಿದ್ದೀವಿ, ದಯವಿಟ್ಟು ನಮಗೆ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡಿ ಅಂತ ಹೇಳಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಏನು ನಂಜನಗೂಡು ತಾಲೂಕಿನ ವೆಂಕಟಗಿರಿ ಕಾಲೋನಿ ಶೋಚನೀಯ ಕತೆ ಎದ್ದು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕುಡಿಯುವ ನೀರಿಲ್ಲ, ಬೀದಿ ದೀಪ ಇಲ್ಲದೆ ಕಗ್ಗತ್ತ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಒಂದು ಪರಿಸ್ಥಿತಿ ಹೇಗಿದೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮನೆಯ ಬಾಗಿಲಿಗೆ ಕ್ರೂರ ಪ್ರಾಣಿಗಳು ಧಾವಿಸ್ತಾ ಇರುವಂತದ್ದು. ಓಡಾಡೋದಕ್ಕೂ ಸಹ ತುಂಬಾ ಕಷ್ಟ ಆಗ್ತಾ ಇದೆ. ಕ್ರೂರ ಗುಡಿಸಲಿನಿಂದ ಹೊರ ಬರುವುದಕ್ಕೂ ಅಲ್ಲಿನ ನಿವಾಸಿಗಳು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಅಲ್ಲಿನ ಅಧಿಕಾರಿಗಳೇ ಆಗ್ಲಿ, ಪಿಡಿಒನೇ ಆಗ್ಲಿ, ಮತ್ತೆ ಜನಪ್ರತಿನಿಧಿಗಳೇ ಆಗ್ಲಿ ಏನನ್ನು ಸಹ ಒಂದಷ್ಟು ಸಮಸ್ಯೆಗಳನ್ನ ಆಲಿಸುವತ್ತ ಏನು ಅವರು ಕ್ರಮ ಕೈಗೊಳ್ತಾ ಇಲ್ಲ. ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಇವಾಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಂಜನಗೂಡು ತಾಲೂಕಿನ ವೆಂಕಟಗಿರಿ ಕಾಲೋನಿಯಲ್ಲಿ ಈ ಒಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಒಂದು ಕೊರತೆಯಿಂದ ನಿವಾಸಿಗಳು ಇವತ್ತಿನ ತನಕ ಪರದಾಡ್ತಾ ಇದ್ದಾರೆ. ನಂಜನಗೂಡಿನಲ್ಲಿ ಕುಡಿಯುವ ಮತ್ತೆ ದಿನಬಳಕೆಯ ನೀರು ಇಲ್ಲದೆ, ಬೀದಿ ದೀಪಗಳು ಇಲ್ಲದೆ ಇದರಿಂದೆಲ್ಲ ವಂಚಿತರಾಗಿರುವಂತಹ ನಿವಾಸಿಗಳು ಇವಾಗ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇವಾಗ ಯಾಕೆ ಅಂತ ಹೇಳಿದ್ರೆ ಅವರಿಗೂ ಸಹ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಭರವಸೆಯನ್ನ ನೀಡಿ ಹೋಗಿರ್ತಾರೆ. ಅಧಿಕಾರಿಗಳು ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಾರೆ ಅಂತ ಅವರೂ ಸಹ ಕಾಯ್ತಾ ಇರ್ತಾರೆ. ಆದ್ರೆ ಇವತ್ತಿನ ತನಕ ಕಾದು ಕಾದು ಸಾಕಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನಂಜನಗೂಡಿನ ನಿವಾಸಿಗಳು. ಸಮಸ್ಯೆಗಳನ್ನ ಬಗೆಹರಿಸಬೇಕಾದ ಪಿಡಿಒ ಮತ್ತೆ ಸಂಬಂಧಪಟ್ಟ ಪರಿಶಿಷ್ಟ ಪಂಗಡಗಳ ಇಲಾಖೆ ಅಧಿಕಾರಿಗಳು ಮುಂದಾಗದೆ ಇರೋದು ವಿಪರ್ಯಾಸವೇ ಸರಿ. ಯಾಕಂತ ಹೇಳಿದ್ರೆ ಕುಡಿಯುವ ನೀರಿಲ್ಲ, ಕುಡಿಯುವ ನೀರಿನ ಸರಬರಾಜು ಮೋಟಾರ್ ಕೆಟ್ಟು ಹೋಗಿ ತಿಂಗಳುಗಳೇ ಆಗಿದೆ. ಇದನ್ನ ಸರಿಪಡಿಸುವಂತ ಕೆಲಸ ಸಹ ಆಗಿಲ್ಲ. ಮತ್ತೆ ಇದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಅಲ್ಲಿ ಬೀದಿ ದೀಪ ಇಲ್ಲ. ರಾತ್ರಿ ಆದ್ರೆ ಹೇಗೆ ಓಡಾಡೋದು ಅನ್ನೋದು ಚಿಂತೆ ಎದ್ದು ಕಾಣಿಸ್ತಾ ಇರುವಂತದ್ದು. ಇನ್ನು ರಾತ್ರಿಯಲ್ಲಿ ಏನೋದು ಹಳ್ಳಿ ಆಗಿರುವ ಒಂದು ವಾತಾವರಣದಿಂದ ಒಂದಷ್ಟು ಕ್ರೂರ ಪ್ರಾಣಿಗಳು ಸಹ ಮನೆ ಮುಂದೆ ಧಾವಿಸ್ತಾ ಇದೆ. ಸಂಜೆ 6 ಗಂಟೆ ಆದ್ರೆ ಸಾಕು ಗುಡಿಸಲಿನಿಂದ ಹೊರ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಎದ್ದು ಕಾಣಿಸ್ತಾ ಇದೆ. ರಾಶಿ ಸಮಸ್ಯೆಗಳು ಇಲ್ಲಿ ತುಂಬಿ ತುಳ್ಕಾಡ್ತಾ ಇದೆ. ಆದ್ರೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು, ಪಿಡಿಒಗಳು ಮಾತ್ರ ಇದಕ್ಕೆ ಏನು ಆಗೇ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇದ್ದಾರೆ. ಯಾಕೆ ಪಿಡಿಒ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಏನ್ ಮಾಡ್ತಿದ್ದೀರಾ? ಕುಡಿಯುವ ನೀರಿಗೆ ಒಂದಷ್ಟು ಸಮಸ್ಯೆ ಇದೆ, ಬೀದಿ ದೀಪಗಳೇ ಇಲ್ಲ ಅಂತ ಹೇಳಿದ್ಮೇಲೆ ನೀವ್ ಇದಕ್ಕೆಲ್ಲ ಕ್ರಮ ಕೈಗೊಳ್ಬೇಕು. ನೋಡ್ತಾ ಇದ್ದ ವೆಂಕಟಗಿರಿ ಕಾಲೋನಿ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ. ಕರೆಂಟು ಇಲ್ಲ, ಏನು ಇಲ್ಲ, ಇವ್ರಿಗೆಲ್ಲ ಹೇಳಿ ಸಾಕಾಗಿರೋದು. ಒಬ್ರವ್ರು ಬಂದು ನೋಡ್ತಾರ ಪಂಚಾಯತ್ ಅವರು ಹಿಂಗಾಯ್ತು, ಕಾಲ್ವನಿ ಹಿಂಗಾಗದ ಹೇಳ್ಬರ್ತೀನಿ. ಕರೆಂಟು ಇಲ್ಲ, ಏನು ಇಲ್ಲ, ಕರೆಂಟು ಇಲ್ಲ, ಇವ್ರಿಗೆಲ್ಲ ಹೇಳಿ ಸಾಕಾಗಿರೋದು. ಕರೆಂಟು ಇಲ್ಲ, ಏನು ಇಲ್ಲ, ಕರೆಂಟು ಇಲ್ಲ, ಇವ್ರಿಗೆಲ್ಲ ಹೇಳಿ ಸಾಕಾಗಿರೋದು. ಇಲ್ಲ
ಇದು ಅದೆಂತದ ನಮ್ಗ ನೀರಿಟ್ಟು ಚೋಲು ಒಬ್ರವ್ರು ಬಂದು ನೋಡ್ತಾರ ಪಂಚಾಯತ್ ಅವರು ಹಿಂಗಾಯ್ತು ಕಾಲ್ವನಿ ಹಿಂಗಾಗದ ಹೇಳ್ಬರ್ತೀನಿ ಅದನ್ನ ಏನು ನಂಜನಗೂಡಿನ ಹೆಡಿಯಾಲ ಗ್ರಾಮ ಪಂಚಾಯತಿ ಜಿಲ್ಲೆಗೆ ವ್ಯಾಪ್ತಿಗೆ ಬರುವ ಹೆಡಿಯಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ವೆಂಕಟಗಿರಿ ಕಾಲೋನಿಯ ಒಂದು ಶೋಚನೀಯ ಸ್ಥಿತಿ ಎದ್ದು ಕಾಣಿಸ್ತಾ ಇರುವಂತದ್ದು. ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ, ಮತ್ತೆ ಬೀದಿ ದೀಪಗಳ ಸಮಸ್ಯೆ ಕೂಡ ಇದೆ ಅಂತ ಇಲ್ಲಿನ ಜನರು ಇವಾಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿಗಾರರಾದಂತ ವೆಂಕಟೇಶ್ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ವೆಂಕಟೇಶ್, ಏನು ಒಂದು ಹೆಡಿಯಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ವೆಂಕಟಗಿರಿ ಕಾಲೋನಿಯ ಒಂದು ಹಳ್ಳಿಯಲ್ಲಿ ಇಷ್ಟೆಲ್ಲ ರಾಶಿ ರಾಶಿ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಖಂಡಿತ ರಾಜ್ಯಕ್ಕ ನಂಜನಗೂಡು ತಾಲೂಕು ಎಡೆಯಲ ಗ್ರಾಮ ಪಂಚಾಯತಿ ಆಗ್ತಿರುವಂತ ಆದಿವಾಸಿ ಕಾಲೋನಿ ಅಂದ್ರೆ ವೆಂಕಟಗಿರಿ ಕಾಲೋನಿ ಸಾಕಷ್ಟು ಒಂದು ಸಮಸ್ಯೆಗಳಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೂಲಭೂತವಾಗಿ ನಮಗೆ ಕುಡಿಯ ನೀರಿನ ಅಗತ್ಯ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿನ ನಿವಾಸಿಗಳ ಒಂದು ಹೇಳೋ ಪ್ರಕಾರ ಒಂದು ಕಳೆದ ಒಂದು ತಿಂಗಳಿಂದ ಸಹ ಒಂದು ಕುಡಿಯ ನೀರಿನ ಸಮಸ್ಯೆ ಆಗಿದೆ. ಅಲ್ಲಿನ ಪಂಚಾಯತಿ ಅಧಿಕಾರಿಗಳಂತ ಪಿಡಿಒ ಆದಂತ ನಾಗರಾಜ್ ಅವರಿಗೆ ಒಂದು ಈ ಸಮಸ್ಯೆ ಬಗ್ಗೆ ಒಂದು ತಮ್ಮ ಒಂದು ಮನವಿಯನ್ನು ವ್ಯಕ್ತಪಡಿಸಿದೆ. ನಾಗರಾಜ್ ಅವರು ಸಹ ಆ ಒಂದು ಕಾಲೋನಿಗೆ ಒಂದು ಭೇಟಿ ನೀಡಿದ ಒಂದು ಸಂದರ್ಭದಲ್ಲಿ ಜೊತೆಗೆ ಅಲ್ಲಿನ ಒಂದು ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಆ ಒಂದು ತಾಂತ್ರಿಕ ದೋಷದಿಂದ ಇದೀಗ ಕರೆ ಕಟ್ಟಾಗಿದೆ. ಮತ್ತೆ ವರದಿಗಾರರನ್ನ ಸಂಪರ್ಕ ಮಾಡುವ ಒಂದಷ್ಟು ಕರೆಗಳನ್ನು ಸಂಪರ್ಕ ಮಾಡ್ತೀವಿ. ಇದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮ ಪಂಚಾಯತಿಗೆ ಸೇರಿರುವಂತ ವೆಂಕಟಗಿರಿ ಕಾಲೋನಿ ಆಗಿರುತ್ತೆ. ಇಲ್ಲಿ ಒಂದಷ್ಟು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅಳಿವಿನಂಚಿನಲ್ಲಿರುವ ಹುಲಿಗಳು ಎದ್ದು ಕಾಣಿಸ್ತಾ ಇರುವಂತದ್ದು. ಹುಲಿಗಳ ಸಂಖ್ಯೆ ಕೂಡ ಈ ಒಂದು ಭಾಗದಲ್ಲಿ ಇದೆ. ಆದ್ರೂ ಸಹ ಒಂದಷ್ಟು ಇಲ್ಲಿ ಬೀದಿ ದೀಪ ಇಲ್ಲ, ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾಗ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ತಲೆಮಾರುಗಳಿಂದ ಅಂದ್ರೆ 40ಕ್ಕೂ ಹೆಚ್ಚು ಕುಟುಂಬದ ಆದಿವಾಸಿ ಜನರು ವಾಸ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಸಹ ಅಧಿಕಾರಿಗಳು ದೌಡಾಯಿಸಿ ಅಲ್ಲಿ ಕಷ್ಟ ಆಗ್ತಾ ಇದೆ, ಏನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕು. ಆದ್ರೆ ಇಷ್ಟೆಲ್ಲ ತೊಂದರೆ ಅಧಿಕಾರಿಗಳು, ಪಿಡಿಒಗಳು ಮತ್ತೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ. ಇದ್ರ ಬಗ್ಗೆ ಇದೀಗ ಮಾತನಾಡೋದಕ್ಕೆ ವರದಿಗಾರರು ಮತ್ತೆ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ವೆಂಕಟೇಶ್, ಹೇಳ್ತಾ ಇದ್ರಿ, ಏನ್ ಆಗ್ತಾ ಇದೆ ಆ ಒಂದು ಜಾಗದಲ್ಲಿ? ಯಾಕೆ ಮೂಲಭೂತ ಸೌಕರ್ಯಗಳಿಂದ ಅಲ್ಲಿನ ಜನರು ವಂಚಿತರಾಗಿದ್ದಾರೆ? ಖಂಡಿತ ರಾಧಿಕಾ, ನಂಜನಗೂಡು ತಾಲೂಕು ಎಡೆಯಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಆದಿವಾಸಿ ಕಾಲೋನಿ ಆದಂತ ವೆಂಕಟಗಿರಿ ಕಾಲೋನಿಯಲ್ಲಿ ಈ ಒಂದು ಕುಡಿಯ ನೀರಿನ ಸಮಸ್ಯೆ ಮತ್ತು ಬೀದಿ ದೀಪದ ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ಬೋದು. ಅಲ್ಲಿನ ಒಂದು ಸಮಸ್ಯೆ ಏನಂದ್ರೆ ಕುಡಿಯ ನೀರು ಸಾಕಷ್ಟು ಅಂದ್ರೆ ಬರೋಬ್ಬರಿ ಒಂದು ತಿಂಗಳ ಹಿಂದೆ ಸಹ ಒಂದು ಕುಡಿಯ ನೀರಿನ ಒಂದು ಸಮಸ್ಯೆ ಉಂಟಾಗಿದೆ. ಅಲ್ಲಿನ ಅಧಿಕಾರಿಗಳಿಗೆ ಅಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುತ್ತಾರೆ. ನಮಗೆ ಕುಡಿಯ ನೀರಿನ ಅವಶ್ಯಕತೆ ಇದೆ, ಅಂದ್ರೆ ಕುಡಿಯ ನೀರಿನ ಒಂದು ಮೋಟರ್ ಕೆಟ್ಟೋಗಿದೆ, ಅಲ್ಲಿ ನಮಗೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಕಲ್ಪಿಸಿ ಮತ್ತೆ ಆ ಒಂದು ಮೋಟರ್ ಸರಿಪಡಿಸಿ ನಮಗೆ ಕುಡಿಯ ನೀರಿನ ಸರಿಯಾದ ಅಗತ್ಯ ಇದೆ ಮತ್ತು ನಮಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ರು. ಆದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಕಿಮ್ಮತ್ತು ನೀಡಿಲ್ಲ. ಅಂದ್ರೆ ಆದಿವಾಸಿಗಳ ಒಂದು ಮಾತಿಗೆ ಕಿಮ್ಮತ್ತು ನೀಡಿದ ಒಂದು ಆದಿವಾಸಿಗಳು ಕುಡಿಯ ನೀರಿನ ಒಂದು ಕುಡಿಯಲು ಪರಿತಪಿಸುತ್ತಾ ಇದ್ದಾರೆ. ಒಂದು ಅವರು ಕುಡಿಯಲು ಸಾಕಷ್ಟು ದೂರ ಹೋಗಿ ಅಂದ್ರೆ ಕೆರೆ ಕಟ್ಟೆಗಳಲ್ಲಿ ತಾವು ನೀರನ್ನು ಕುಡಿಯುವಂತ ಒಂದು ನೀರು ಒಂದು ಕುಡಿಯುವುದು ಒಂದು ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿನ ಮತ್ತು ಜೊತೆಗೆ ಈ ಕಾಡಂಚಿನ ಪ್ರದೇಶವಾಗಿರೋದ್ರಿಂದ ಆದಿವಾಸಿಗಳು ಹೆಚ್ಚಿನ ಕಾಡಂಚಿನ ಒಂದು ಪ್ರದೇಶದಲ್ಲಿ ವಾಸವಾಗಿರೋದ್ರಿಂದ ಆ ಒಂದು ಕಾಲೋನಿಗೆ ಸಹ ಒಂದು ಪ್ರಾಣಿಗಳು ಒಂದು ಬರುವಂತ ಒಂದು ಸಂಭವ ಹೆಚ್ಚಿದೆ ಅಂತ ಹೇಳ್ಬೋದು. ಜೊತೆಗೆ ರಾತ್ರಿಯ ವೇಳೆಯಲ್ಲಿ ಒಂದು ಬೀದಿ ದೀಪದ ಸಮಸ್ಯೆ ಈ ಬಗ್ಗೆ ಸಹ ಒಂದು ಪಂಚಾಯತಿ ಅಭಿವೃದ್ಧಿಗೆ ತಿಳಿಸಲು ಸಹ ಯಾವುದೇ ರೀತಿಯ ಪ್ರಯೋಜನಗಳ ಜೊತೆಗೆ ಆ ಒಂದು ಆದಿವಾಸಿಗಳ ಕಾಲೋನಿಗೆ ಒಂದು ಪ್ರಮುಖವಾಗಿ ಒಂದು
ಧನ್ಯವಾದಗಳು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸಾಕಷ್ಟು ತಲೆಮಾರುಗಳಿಂದ 40ಕ್ಕೂ ಹೆಚ್ಚು ಕುಟುಂಬದ ಆದಿವಾಸಿ ಜನರು ತಮ್ಮ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇದ್ದಾರೆ. ನಂಜನಗೂಡು ತಾಲೂಕಿನ ಕಟ್ಟಕಡೆಯ ಆದಿವಾಸಿ ಕಾಲೋನಿ ಇದಾಗಿದೆ ಅಂತ ಕೂಡ ಹೇಳ್ಬೋದು. ಬರೋಬ್ಬರಿ ಅಂತ ಹೇಳಿದ್ರು ತಿಂಗಳುಗಳಿಂದ ಕುಡಿಯುವ ನೀರಿನ ಮೋಟಾರ್ ಕೆಟ್ಟು ಕಾಲೋನಿಯಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗ್ತಾ ಇದೆ. ಕುಡಿಯುವ ನೀರಿಗಾಗಿ ಅಲ್ಲಿನ ಜನರು ಪರಿತಪಿಸ್ತಾ ಇದ್ದಾರೆ. ಇನ್ನು ಕುಡಿಯೋದಕ್ಕೂ ನೀರಿಲ್ಲ, ಮತ್ತೆ ದಿನನಿತ್ಯ ಬಳಕೆ ಮಾಡೋದಕ್ಕೂ ನೀರಿಲ್ಲ. ಮಹಿಳೆಯರು ಮತ್ತೆ ಮಕ್ಕಳು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿ ವ್ಯಥೆ ಪಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಒಂದು ಕಡೆ ಆದ್ರೆ 3-4 ತಿಂಗಳುಗಳಿಂದ ಬೀದಿ ದೀಪ ಕೆಟ್ಟು ನಿಂತಿದೆ. ದಿನನಿತ್ಯ ಗ್ರಾಮದಲ್ಲಿ ಕಗ್ಗತ್ತಲನ್ನು ಆವರಿಸಿಕೊಂಡು ಅಲ್ಲಿನ ಜನರು ಓಡಾಡುವಂತ ಕೆಲಸ ಆಗ್ತಾ ಇದೆ. ಕೂಲಿ ನಾಲಿ ಮಾಡ್ಕೊಂಡು ಗುಡಿಸಲನ್ನ ಸೇರ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಜಾಗದಲ್ಲಿ ಒಂದು ಕತ್ತಲೆಯಲ್ಲಿ ಅವರು ಜೀವನವನ್ನ ಮಾಡ್ತಾ ಇದ್ದಾರೆ. ಕತ್ತಲೆ ಆವರಿಸೋದೇ ತಡ ಕಾಡಿನಲ್ಲಿರುವಂತ ಕ್ರೂರ ಪ್ರಾಣಿಗಳು ಅಂದ್ರೆ ಹುಲಿ ಆಗಿರ್ಬೋದು ಅಥವಾ ಏನಾದ್ರೂ ಒಂದಷ್ಟು ಪ್ರಾಣಿಗಳು ಗುಡಿಸಲಿನ ಮುಂಭಾಗದಲ್ಲಿ ಬಂದು ನಿಂತ್ಕೊಳ್ತಾವೆ. ನಮ್ಗೆ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಕುಡಿಯೋದಕ್ಕೂ ನೀರಿಲ್ಲ, ಮತ್ತೆ ಬೀದಿ ದೀಪಗಳು ಇಲ್ಲ. ಕತ್ಲೆ ಆಗ್ತಾ ಇದ್ದಂಗೆ ನಮ್ಗೆ ಭಯ ಆಗ್ತಾ ಇದೆ. ಏನಾಗ್ಬೋದು, ಈ ಕತ್ತಲೆಯಲ್ಲಿ ಯಾವ ಪ್ರಾಣಿ ಬರ್ಬೋದು, ಒಂದಷ್ಟು ಚಿಕ್ಕ ಮಕ್ಕಳನ್ನ ಈಚೆ ಬಿಡೋದಕ್ಕೂ ಸಹ ಎದುರುಕೊಳ್ಳುವಂತ ಪರಿಸ್ಥಿತಿ. ಪ್ರತಿನಿತ್ಯ ಭಯಭೀತರಾಗಿ ಜೀವನವನ್ನ ಮಾಡುತ್ತಾ ಇದ್ದಾರೆ ವೆಂಕಟಗಿರಿ ಕಾಲೋನಿಯ ಆದಿವಾಸಿ ಜನರು. ಎಡಿಯಾಲ ಗ್ರಾಮ ಪಂಚಾಯಿತಿ PDO ನಾಗರಾಜ್ ಅವರ ಗಮನಕ್ಕೂ ಸಹ ತಂದ್ರು. ಕುಡಿಯುವ ನೀರನ್ನು ಒದಗಿಸಿಕೊಟ್ಟಿಲ್ಲ, ಮತ್ತೆ ಬೀದಿ ದೀಪಗಳ ಅವರು ಕ್ಯಾರೆ ಅಂತೆಲ್ಲ. ಇದಲ್ಲದೆ ಒಂದಷ್ಟು ಕೂಡ ಸಮಸ್ಯೆಗಳು ಇದಾವೆ. ಇಷ್ಟೆಲ್ಲ ಸಮಸ್ಯೆಗಳ ಸುರಿಮಳೆ ಆಗ್ತಾ ಇದ್ರು ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತೆ ಜನಪ್ರತಿನಿಧಿಗಳು ಮಾತ್ರ ಇದಕ್ಕೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸ್ವಾಮಿ, ನೀವು ಒಂದಷ್ಟು ಜನಪ್ರತಿನಿಧಿಗಳಾಗಿ, PDOಗಳಾಗಿ, ಅಧಿಕಾರಿಗಳಾಗಿ ಒಂದಷ್ಟು ಆದಿವಾಸಿ ಜನರಿಗೆ ನೀವು ಒಂದಷ್ಟು ಸಹಾಯ ಮಾಡ್ಬೇಕಾಗತ್ತೆ. ಆದ್ರೆ ನೀವು ಇಷ್ಟೊಂದು ಉಡಾಫೆಯನ್ನ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವ ತರ ಆಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಅವರು ಒಂದಷ್ಟು ಕತ್ತಲೆಯಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಒಂದು ದಿನ ಬೇಡ, ಜಾಸ್ತಿ ಬೇಡ, ಒಂದೇ ಒಂದು ದಿನ ಲೈಟ್ ಆಫ್ ಮಾಡಿ ಒಂದು ರೂಮ್ ನಲ್ಲಿ ಕೂತ್ಕೊಳ್ಳಿ. ಯಾವ ತರ ನಿಮ್ಗೆ ಇಮ್ಯಾಜಿನ್ ಆಗುತ್ತೆ, ಯಾವ ತರ ಪರಿಸ್ಥಿತಿಯನ್ನ ನೀವು ಎದುರಿಸ್ತಾ ಇದ್ದೀರಾ ಅಂತ. ನೀವು ಮಾತ್ರ ಆರಾಮಾಗಿ ಒಂದು ಸಿಟಿ ಅಂತಂದ್ರೆ ನಗರದ ವಾಸದಲ್ಲಿ ಇರ್ತೀರಾ. ಆ ಕಾಡಂಚಿನಲ್ಲಿ ಇರುವ ಜನರ ಪರಿಸ್ಥಿತಿ ಏನು ಅಂತ ನೀವು ಯೋಚನೆ ಮಾಡಿದ್ದೀರಾ? ನಿಮ್ಗೆ ಒಂದು ದಿನಕ್ಕೆ ಹೋಗಿ ಬರೋಕೆ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಅಲ್ಲಿ ಪ್ರತಿದಿನ ಜೀವನ ಮಾಡ್ತಾ ಇದ್ದಾರೆ. ಆ ಒಂದು ಕುಟುಂಬಗಳನ್ನ ತಾಯಿ ತಂದೆ ಎಲ್ಲನೂ ಸಾಕೋದಕ್ಕೆ ಆ ಒಂದು ವ್ಯಕ್ತಿ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತ ನೀವು ಒಂದು ದಿನನಾರು ಯೋಚನೆ ಮಾಡಿದ್ದೀರಾ? ಒಂದು ವಾರ ಕಳೆದ್ರು ಆ ಕಾಲೋನಿಯತ್ತ ನೀವು ತಿರುಗೂ ನೋಡ್ತಾ ಇಲ್ಲ. ಏನ್ ಮಾಡ್ತಿದ್ದೀರಾ ಹಂಗಾರೆ ಅಧಿಕಾರಿಗಳು? ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಕೆಲಸವನ್ನ ನೀವ್ ಯಾಕೆ ಇಷ್ಟೊಂದು ಉಳಾಫಿಯಾಗಿ ತೆಗೆದುಕೊಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಒಂದು ಅಧಿಕಾರಿಯಾಗಿ PDO ಆಗ್ಲಿ, ಅಧಿಕಾರಿಗಳಾಗ್ಲಿ, ಮತ್ತೆ ಅಲ್ಲಿನ ಜನಪ್ರತಿನಿಧಿಗಳಾಗ್ಲಿ, ಶಾಸಕರಾಗ್ಲಿ ಯಾಕೆ ಆ ಕಡೆ ಕ್ಯಾರೆ ಅಂತ ಇಲ್ಲ? ಅಲ್ಲಿರೋರು ಮನುಷ್ಯರಲ್ವಾ? ಅವರು ಸಹ ಕಷ್ಟ ಪಡ್ತಾ ಇದ್ದಾರೆ. ಈ ಒಂದು ಕಷ್ಟವನ್ನ ನೀವು ಆಲಿಸ್ತಾ ಇಲ್ಲ ಅಂತಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಆಡಳಿತ ಮಾಡ್ತಾ ಇದ್ದೀರಾ? ನೀವ್ ಯಾಕೆ ಮತ್ತೆ ಭರವಸೆಯನ್ನ ಕೊಡ್ತೀರಿ ಮತ ಹಾಕಿಸ್ಕೊಳ್ಬೇಕಾದ್ರೆ? ಮಿಷಿನ್ನ ಬಿಚ್ಚಿ ಆರ್ಡರ್ ಮಾಡಿರೋದ್ನ ಪೈಪ್ಗಳು ಎಂತದ್ನ ಎಲ್ಲ ತಕೊಂಡು ಹೋಗಿ 2 ವಾರ ಆಯ್ತು. ನಮ್ಗ ನೀರಿಲ್ಲ. ಕೆರೆಯಿಂದ ನೀರು ಹೊತ್ತ ಬರ್ತೀವಿ ಆ ಮಳೆಯಲ್ಲಿ. ಅದನ್ನ ಕುಡ್ದು ನಾವು ರೋಗಕ್ಕ ಸಾಯಕದ್ದ. ಇವ್ರು ಒಳ್ಳೆ ನೀರು ಕುಡಿಯೋದು, ನಾವು ಹುಚ್ಚ ನೀರು ಕುಡ್ಕೊಂಡು ನಾವು ಸಾಯೋದು. ಹಂಗ್ ಮಾಡ್ಕೊಂಡು ನಮ್ಗೆ ಈ ರೀತಿ ಮಾಡಾರಲ್ಲ ಮಂಡಲ ಪಂಚಾಯತ್ ಅವ್ರು. ಈ ರೀತಿ ಮಾಡ್ಬೋದ ನಮ್ಗ? ಎಷ್ಟು ದೂರ ಆಗುತ್ತೆ ನೀರ್ ತರೋದು? 1 ಕಿಲೋಮೀಟರ್ ಜಾಸ್ತಿ ಆಯ್ತದ ಕಾಡಿನಿಂದ. ಆ ಕಾಡಿನಿಂದ ಹೊತ್ತ ಬಂದು ಇಲ್ಲಿ ತಕ ಬರಕ್ ಇಳ್ಗೋಕು ಆಗಲ್ಲ. ಅಲ್ಲಿ ರಂಚು ಕಾವಲಿಗ ಮೇಲ ಮಡಗಿ ಅದನ್ನ ಮೇಕ್ ಕೆತ್ಕೊಂಡು ಕೆಳಗಿಳಿಗಿ ನಾವ್ ಲೆಕ್ಕ ಬರ್ಬೇಕು. ಅದಿಂಚಲ್ ನಾವ್ ತರಕದ್ದ, ನಾವ್ ಕುಡಿಯಕ್ಕೂ ಅದ್ದ. ನಮ್ ಜೀವನ ಮಾಡಕ್ ಆಗಲ್ಲ. ಒಟ್ನಲ್ಲಿ ಏನಂತ ನಮ್ಮನ್ನ ಛಾಯ ರೀತಿ ಮಾಡ್ತಾವ್ರ ಅವ್ರು. ಛಾಯ ರೀತಿ ಮಾಡ್ತಾವ್ರ. ನಮ್ಗೆ ನೀರು ಕೊಡಲ್ಲ, ಕರೆಂಟು ಕೊಡಲ್ಲ. ಕರೆಂಟು ಇಲ್ಲ, ಏನು ಇಲ್ಲ. ಕರೆಂಟು ಇಲ್ಲ ಸಾ. ಇವ್ರಿಗೆಲ್ಲ ಹೇಳಿ ಸಾಕಾಗಿರೋದು. ಇಲ್ಲ ಚಿಕ್ಕ
ಇದು ಅದೆಂತದ ಟ್ಯಾಂಕಿ ಖಾಲಿ ಟ್ಯಾಂಕಿ ತಗೊಂಡು ಹಾಕಿ ಅಲ್ಲಿ ನಮ್ಗ ನೀರಿಟ್ಟು ಚೋಲ ಒಬ್ರವ್ರು ಬಂದು ನೋಡ್ತಾರ ಪಂಚಾಯತ್ ಅವರು ಹಿಂಗಾಯ್ತು ಕಾಲ್ವನಿ ಹಿಂಗಾಗದ ಹೇಳ್ಬರ್ತೀನಿ ಅದನ್ನು ಕರೆಂಟು ಇಲ್ಲ ಏನು ಇಲ್ಲ ನಮ್ಗೆ ಕರೆಂಟು ಇಲ್ಲ ರಾತ್ರಿತ್ತು ಇವ್ರಿಗೆಲ್ಲ ಹೇಳಿ ಸಾಕಾಗಿರೋದು ಇಲ್ಲ ಚಿಕ್ಕ ಇದು ಅದೆಂತದ ಟ್ಯಾಂಕಿ ಖಾಲಿ ಟ್ಯಾಂಕಿ ತಗೊಂಡು ಹಾಕಿ ಅಲ್ಲಿ ನಮ್ಗ ನೀರಿಟ್ಟು ಚೋಲ ಒಬ್ರವ್ರು ಬಂದು ನೋಡ್ತಾರ ಪಂಚಾಯತ್ ಅವರು ಹಿಂಗಾಯ್ತು ಕಾಲ್ವನಿ ಹಿಂಗಾಗದ ಹೇಳ್ಬರ್ತೀನಿ ಅದನ್ನು ಮಿಷಿನ್ನ ಬಿಚ್ಚಿ ಆರ್ಡರ್ ಮಾಡಿರೋದ್ನ ಪೈಪ್ಗಳು ಎಂತದ್ನ ಎಲ್ಲ ತಕೊಂಡು ಹೋಗಿ 2 ವಾರ ಆಯ್ತು. ನಮ್ಗ ನೀರಿಲ್ಲ. ಕೆರೆಯಿಂದ ನೀರು ಹೊತ್ತ ಬರ್ತೀವಿ ಆ ಮಳೆಯಲ್ಲಿ. ಅದನ್ನ ಕುಡ್ದು ನಾವು ರೋಗಕ್ಕ ಸಾಯಕದ್ದ. ಇವ್ರು ಒಳ್ಳೆ ನೀರು ಕುಡಿಯೋದು, ನಾವು ಆನ ಹುಚ್ಚ ನೀರು ಕುಡ್ಕೊಂಡು ನಾವು ಸಾಯೋದು. ಹಂಗ್ ಮಾಡ್ಕೊಂಡು ನಮ್ಗೆ ಈ ರೀತಿ ಮಾಡಾರಲ್ಲ ಮಂಡಲ ಪಂಚಾಯತ್ ಅವ್ರು. ಈ ರೀತಿ ಮಾಡ್ಬೋದ ನಮ್ಗ? ಎಷ್ಟು ದೂರ ಆಗುತ್ತೆ ನೀರ್ ತರೋದು? 1 ಕಿಲೋಮೀಟರ್ ಜಾಸ್ತಿ ಆಯ್ತದ ಕಾಡ್ನಿಂದ. ಆ ಕಾಡ್ನಿಂದ ಹೊತ್ತ ಬಂದು ಇಲ್ಲಿ ತಕ ಬರಕ್ ಇಳ್ಗೋಕು ಆಗಲ್ಲ. ಅಲ್ಲಿ ರಂಚು ಕಾವಲಿಗ ಮೇಲೆ ಮಡಗಿ ಅದನ್ನ ಮೇಕ್ ಕೆಪ್ಕೊಂಡು ಕೆಳಗಿಳಿಗಿ ನಾವ್ ಎತ್ತ ಬರ್ಬೇಕು. ಅದ್ ಹಿಂಸಲ್ ನಾವ್ ತರಕದ್ದ, ನಾವ್ ಕುಡಿಯಕ್ಕೂ ಅದ್ದ. ನಮ್ ಜೀವನ ಮಾಡಕ್ ಆಗಲ್ಲ. ಒಟ್ನಲ್ಲಿ ಏನಂತ ನಮ್ಮನ್ನ ಛಾಯ ರೀತಿ ಮಾಡ್ತಾವ್ರ ಅವರು. ಛಾಯ ರೀತಿ ಮಾಡ್ತಾವ್ರ. ನಮ್ಗೆ ನೀರು ಕೊಡಲ್ಲ, ಕರೆಂಟು ಕೊಡಲ್ಲ, ಏನು ಕೊಡಲ್ಲ ಅವರು. ಸುಮ್ನೆ ಈಗ ಬರ್ತೀವಿ.